ರಾಜೀನಾಮೆಗೆ ಇದೀಗ ಮತ್ತೆ ಮುಂದಾಗಿರುವಂತದ್ದು ಮತ್ತೋರ್ವ ಶಾಸಕ ಸ್ಥಾನಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡ್ತಾರಂತೆ. ರಿಸೈನ್ ಮಾಡ್ತೀನ್ರಿ ಅಂತ ಹೇಳ್ತಿದ್ದಾರೆ. ರಾಜೀನಾಮೆಗೆ ಮುಂದೋದ ಮತ್ತೋರ್ವ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ ಬೇಳೂರು ಗೋಪಾಲಕೃಷ್ಣ. ರಿಸೈನ್ ಮಾಡ್ತೀನ್ರಿ ಅಂತ ಹೇಳಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ನನಗೆ ಈ ಬಾರಿ ಈ ರೀತಿ ಮೋಸ ಆಗುತ್ತೆ ಅಂತ ಅಂದುಕೊಂಡಿರ್ಲಿಲ್ಲ. ನನಗೆ ದೊಡ್ಡ ಮೋಸ ಮಾಡಿದ್ದಾರೆ, ಇದನ್ನ ನಾನು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರುವಂತದ್ದು ಬೇಳೂರು ಗೋಪಾಲಕೃಷ್ಣ. ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಬೆಳಗ್ಗೆ 10 ಗಂಟೆಗೆ ಬೇಳೂರು ಗೋಪಾಲಕೃಷ್ಣ ಅವರು ರಿಸೈನ್ ಮಾಡ್ತಾರಂತೆ. ಕಾರ್ಯಕರ್ತರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿರುವಂತದ್ದು. ರಾಜೀನಾಮೆಗೆ ಮುಂದಾದ ಮತ್ತೋರ್ವ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ ಬೇಳೂರು ಗೋಪಾಲಕೃಷ್ಣ. ರಿಸೈನ್ ಮಾಡ್ತೀನ್ರಿ ಎಂದಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ನನಗೆ ಈ ರೀತಿ ಮೋಸ ಆಗುತ್ತೆ ಅಂತ ಅಂದುಕೊಂಡಿರ್ಲಿಲ್ಲ. ನನಗೆ ದೊಡ್ಡ ಮೋಸ ಮಾಡಿದ್ದಾರೆ, ಇದನ್ನ ಸಹಿಸಲ್ಲ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರುವಂತದ್ದು ಶಾಸಕ ಬೇಳೂರು ಗೋಪಾಲಕೃಷ್ಣ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು. ಬೆಳಗ್ಗೆ 10 ಗಂಟೆಗೆ ಬೇಳೂರು ಗೋಪಾಲಕೃಷ್ಣ ಅವರು ರಿಸೈನ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಕಾರ್ಯಕರ್ತರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್, ಇವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ 3 ಬಾರಿ ಶಾಸಕರಾಗಿ ಗೆದ್ದಿರುವಂತದ್ದು. ಸಾಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ 3 ಬಾರಿಯ ಶಾಸಕರಾಗಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ರಿಸೈನ್ ಮಾಡ್ತೀನ್ರಿ ಅಂತ ಹೇಳಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಈ ರೀತಿ ನನಗೆ ಮೋಸ ಆಗುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನನಗೆ ದೊಡ್ಡ ಮೋಸ ಮಾಡಿದ್ದಾರೆ, ಇದನ್ನ ನಾನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಅವರೇ ಹೇಳಿರುವಂತಹ ಮಾತುಗಳು. ರಾಜೀನಾಮೆ ಕೊಡ್ತೀನಿ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂತೆ ಹೇಳಿರುವಂತದ್ದು ಬೇಳೂರು ಗೋಪಾಲಕೃಷ್ಣ ಅವರು. ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಕೂಡ ಈ ಒಂದು ಲಿಸ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಇವರ ಹೆಸರು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇತ್ತು. ಈ ಬಾರಿ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅವಕಾಶ ಸಿಗುತ್ತೆ, ಸಚಿವರಾಗೇ ಆಗ್ತಾರೆ. ಮೊದಲ ಒಂದು ಹೆಸರು ಕೇಳಿ ಬಂದಿದ್ದೆ ಗೋಪಾಲಕೃಷ್ಣ ಅವರ ಹೆಸರು. ಆದ್ರೆ ಎಲ್ಲೋ ಒಂದು ಕಡೆಗೆ ನೋಡಿ ಲಾಸ್ಟ್ ಕೊನೆ ಮೂಮೆಂಟ್ ನಲ್ಲಿ ಇದೀಗ ಕೈ ತಪ್ಪಿರುವಂತದ್ದು. ಇದೀಗ ರಾಜೀನಾಮೆಗೆ ಮುಂದಾಗಿರುವಂತದ್ದು ಮತ್ತೋರ್ವ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಿಸೈನ್ ಮಾಡ್ತೀನ್ರಿ ಅಂತ ಕೂಡ ಹೇಳಿದ್ದಾರಂತೆ ಬೇಳೂರು ಗೋಪಾಲಕೃಷ್ಣ ಅವರು. ಅದು ಕೂಡ ನಾಳೆ ಬೆಳಗ್ಗೆನೆ. ಈ ರೀತಿ ನನಗೆ ಮೋಸ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿರ್ಲಿಲ್ಲ. ಕಾಂಗ್ರೆಸ್ ಹೈಕಮಾಂಡೇ ಮೋಸ ಮಾಡಿರುವಂತದ್ದು, ನನಗೆ ದೊಡ್ಡ ಮೋಸ ಮಾಡಿದ್ದಾರೆ ಅಂತ ಅವರೇ ಹೇಳಿರುವಂತದ್ದು. ಇನ್ನು ರಾಜೀನಾಮೆಗೆ ಮುಂದಾಗಿರುವಂತದ್ದು ಮತ್ತೋರ್ವ ಶಾಸಕರು, ಮತ್ತೋರ್ವ ಅಲ್ಲ, ಇನ್ನು 12 ಜನ ಶಾಸಕರು ರಾಜೀನಾಮೆ ಕೊಡ್ತಾರಂತೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೊಡ್ಬೋದು, ನಾಳೆ ಕೊಡ್ಬೋದಾ ಅಥವಾ ಇವತ್ತೇ ಇನ್ನೂ ಅಸಮಾಧಾನ ಬೇಜಾರು ಇನ್ನೂ ಜಾಸ್ತಿ ಆಗಿ ಇವತ್ತೇ ಕೊಟ್ಟರು ಕೊಡ್ಬೋದು, ಹೇಳೋದಕ್ಕೆ ಬರೋದಿಲ್ಲ. ನಾಳೆ ಕೊಡೋದಂತೂ ಗ್ಯಾರಂಟಿ ಅನ್ನುವಂಥದ್ದು. 12 ಶಾಸಕರು, 10 ರಿಂದ 12 ಶಾಸಕರು, ಕೈನ ಶಾಸಕರು ಇದೀಗ ಅಸಮಾಧಾನಗೊಂಡಿರುವಂತಹ ಕಾಂಗ್ರೆಸ್ನ ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಈಗ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಹೇಳಿರುವಂತದ್ದು ರಿಸೈನ್ ಮಾಡ್ತೀನ್ರಿ ಅಂತ ಹೇಳಿದ್ದಾರೆ.